ನಮಸ್ಕಾರ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್. ಏನಪ್ಪ ವಿಷಯ ಅಂತಂದರೆ 2026ಕ್ಕೆ 5 ಸೀಲು ಟೂರ್ನಮೆಂಟ್ ಫ್ರೀಯಾಗಿ ಎಸ್ ಎ ದೌಡಿ ಕಡೆಯಿಂದ ಕಟ್ಕೊಡ್ತೀನಿ ಅಂತ ಹೇಳಿದ್ದು. ಇವತ್ತೇನು ಎಸ್ ಎ ದೌಡಿಲಿ ನಾವೇನು ಹೇಳಿದೋ ಅದೇ ರೀತಿ 5 ದೌಡಿಗೆ ಫ್ರೀಯಾಗಿ ಟೂರ್ನಮೆಂಟ್ ಕಟ್ಕೊಂಡಿದ್ದೀವಿ. 4,000, 4,000, 3,000 ಈ ಥರ ನಾವು ಕಟ್ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ಶೋಕಿ ಬೆಳಿಬೇಕು, ಶೋಕಿ ಉಳಿಬೇಕು ಅಂತ. ಕೆಲವು ಕೆಲಸಕ್ಕೆ ಬರ್ದವರು ಬೊಗಳುತ್ತಾ ಇರ್ತೀರ, ನಿಮ್ಗೆ ಬೊಗಳೋದು ಅಷ್ಟೇ. ಯಾಕೆ ಅಂತಂದರೆ ನಾವು ಸಾಧನೆ ಮಾಡೋದನ್ನ ಹೇಳ್ಕೊಂಡ್ರೆ ನಿಮಗೆ ಉರಿತದೆ. ಹೇಳಲಿಲ್ಲ ಅಂದ್ರೂ ಏನು ಮಾಡಿದ್ದೀರಾ ಅಂತಿಲ್ಲ, ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ನೀವು ತೋರಿಸ್ಕೋಬೇಕಾ ಅಂತೀರ. ಅಂಥ ಕೆಲಸಕ್ಕೆ ಬಡ್ದವ್ರಿಗೆ ನಾನು ಹೇಳೋದಷ್ಟೇ, ನಿಮಗೆ ಏನಾದ್ರು ತಾಕತ್ತು ಅಂತ ಇದ್ದರೆ ಅಕ್ಕಿ ಶೋಕಿಲಿ ಬೆಳೆಸಿ ನೋಡಿ. ಅಕ್ಕಿ 4 ಜನ ಬೆಳೆಸ್ರಿ, ಆಗ ಗೊತ್ತಾಗುತ್ತೆ. ಸುಮ್ಮನೆ ಬಾಯಲ್ಲಿ ಬಡ್ಕೊಬೇಡ್ರಿ. ಇವತ್ತು ನೋಡಿ 2026ಗೆ 5 ಸೀಲು ಫ್ರೀಯಾಗಿ ಎಸ್ ಎ ದೌಡಿ ಕಡೆಯಿಂದ ಕಟ್ಕೊಟ್ಟಿದ್ದೀವಿ. ಏನು ಕಟ್ಕೊಟ್ಟಿದ್ದೀವಿ ಅಂದರೆ ಈ ಅಕ್ಕಿ ದುಡ್ಡುಗಳು, ಈ ಅಕ್ಕಿ ದುಡ್ಡು ಅಕ್ಕಿ ಶೋಕದವ್ರಿಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ಎಸ್ ಎ ದೌಡಿಲಿ ಮಾಡ್ತೀವಿ. ನಾವು ಯಾವುದೇ ರೀತಿ ₹1 ನಾವು ಯೂಸ್ ಮಾಡ್ಕೊತಲ್ಲ. ಅದನ್ನು ಏನು ಹೇಳಿತ್ತು ಇವತ್ತು ಕಂಪ್ಲೀಟ್ ಮಾಡೋದೆ. ಎಸ್ ಎ ದೌಡಿ 5 ಜನಕ್ಕೆ ಫ್ರೀಯಾಗಿ ಟೂರ್ನಮೆಂಟ್ ಕಟ್ಕೊಟ್ಟಿದ್ದೀವಿ. ಎಲ್ಲ ದೌಡಿಗಳಲ್ಲೂ ಅಕ್ಕಿ ಆಡಲಿ ಏನು ನಾವು 5 ಸೀಲ್ ಫ್ರೀಯಾಗಿ ಎಸ್ ಎ ದೌಡಿ ಕಡೆಯಿಂದ ಈ ಅಕ್ಕಿ ದುಡ್ಡುಗಳನ್ನ ಕಟ್ಕೊಂಡಿದ್ದೀವಿ. ಅವ್ರ ದೌಡಿಲು ಚೆನ್ನಾಗಿ ಆಡಿ ನೆರೆ ದಿವಸ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದು ಒಂದು 4 ಜನಕ್ಕೆ ಸಹಾಯ ಮಾಡಲಿ ಅಂತ ಅಷ್ಟೇ ಉದ್ದೇಶ. ಇವತ್ತು ಏನು ನಾವು ಹೇಳಿದೋ ಅದನ್ನು ಜನರ ಮುಂದೆ ಏನು ನಾನು ಆಶ್ವಾಸನೆ ಕೊಡೋದಲ್ಲ, ಏನು ಹೇಳ್ತೀನಿ ಅದನ್ನೇ ಮಾಡೋದು. ಕೆಲವರು ಹೇಳ್ತಾರೆ ಮಾಡಲ್ಲ ಅಂತಾರೆ, ನಾವು ಏನು ಹೇಳ್ತೀವಿ ಅದನ್ನೇ ಮಾಡೋದು. ಇವತ್ತು ಏನು 5 ಸೀಲ್ ಕಟ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಕಟ್ಕೊಟ್ಟಿದ್ದೀನಿ, ಕಂಪ್ಲೀಟ್ ಆಗಿದೆ. ಅದನ್ನು ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಈ ಅಕ್ಕಿ ದುಡ್ಡುಗಳು ಏನಿದೆ ಅಕ್ಕಿ ಶೋಕ್ದಾರ್ಗೆ ಯೂಸ್ ಆಗಲಿ ಅಂತ ಎಸ್ ಎ ದೌಡಿ ಕಡೆಯಿಂದ ಕೊಟ್ಟಿದ್ದೀನಿ. ಕೆಲವರು ನೀವು ಸಾಧನೆ ಮಾಡಿದ್ದು ಹೇಳ್ಕೋಬಾರ್ದು ಅಂತೀರ. ನಾವು ನೋಡಿ 1000 ಜನಕ್ಕೆ ಮಾಡಿದ್ರು, ನಾವು ಹೇಳಲ್ಲ. ಆದರೆ ಈಗಿನ ಜನ್ರೇಷನ್ಗೆ ಹೇಳಬೇಕು, ಹೇಳ್ತೀವಿ. ನಾವು ಮಾಡಿದ್ದೀವಿ, ಹೇಳ್ತೀವಿ. ನಿಮ್ಗೆ ಯಾಕೆ ಉರಿತದೆ? ಮಾಡಿರೋರಿಗೆ ಕಷ್ಟ ಗೊತ್ತಿರುತ್ತೆ, ಯಾರು ಮಾತಾಡೋಲ್ಲ. ನೀವು ಯಾರು ಮಾತಾಡ್ತಾ ಇದ್ದೀರ ಕೆಲಸಕ್ಕೆ ಬರ್ದವರು, ನೀವು ಒಂದು 4 ಜನಕ್ಕೆ ಊಟನೂ ಹಾಕಿರಲ್ಲ, ಅವ್ರಿಗೆ ಸಹಾಯನೂ ಮಾಡಿರಲ್ಲ. ಸುಮ್ಮನೆ ಮಾಡೋರು ನೋಡಿ ಹುಡ್ಕೊತಾ ಇದ್ದೀರ. ಏನಕ್ಕೆ ಹುಡ್ಕೊತೀರ? ಹೇಳೋದನ್ನ ನೀವು ಹೇಳಿ ಅಂತ ಹೇಳೋದು ನೀವೇ, ಹೇಳಿದ್ಮೇಲೆ ಯಾಕೆ ಹೇಳ್ತೀರ ಅನ್ನೋದು ನೀವೇ. ಇಂಥವ್ರಿಗೆಲ್ಲ ಉತ್ತರ ಕೊಡ್ತಾ ಇನ್ಮೇಲೆ ನಾನು ಕುತ್ಕೊಳ್ಳಲ್ಲ, ನನ್ನ ಕೆಲಸ ಏನೈತೆ ಮಾಡ್ತಾಯಿರ್ತೀನಿ. ಬೊಗಳನಾಗಿ ಬೊಗಳ್ತಾ ಇರಲಿ. ಅದೇ ಹೇಳ್ತಾರೆ, ಬೊಗಳನಾಗಿ ಕಚ್ಚಲ್ಲ, ಕಚ್ಚನಾಗಿ ಬೊಗಳಲ್ಲ ಅಂತ. ಆ ಥರ ಏನು ದೊಡ್ಡವ್ರು ಹೇಳಿದ್ದಾರೆ ಆ ಥರ ತಿಳ್ಕೊಂಡು ಇನ್ಮೇಲೆ ಅದು ಯಾವುದೇ ಉತ್ತರ ಕೊಡೋದಿಲ್ಲ ನಿಮಗೆ. ಇನ್ಮೇಲೆ ನನ್ನ ಏನು ಮಾಡ್ತೀನಿ ಅದನ್ನೇ ಹೇಳ್ತಾ, ನನ್ನ ಕೆಲಸ ಏನೈತೆ, ನನ್ನ ಗುರಿ ಏನೈತೆ ಆ ಕಡೆಗೆ ಹೋಗ್ತಾ ಇರ್ತೀನಿ. ಶೋಕಿ ಬೆಳಿಬೇಕು, ಶೋಕಿ ಉಳಿಬೇಕು. ಒಳ್ಳೆ ರೀತಿ ಶೋಕದಾರ್ಗೆ ಬಂದರೆ ಬೆಳ್ತಾ ಇರ್ತೀನಿ. ಇಲ್ಲ ಅಂತಂದರೆ ಅಡಿರಿ ಮನೆಗೆ ಅಂತೀನಿ ಅಷ್ಟೇ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ.